ರಚನಾ ಅಂತ ಅಮೆರಿಕಾದಿಂದ ಇಂಡಿಯಾಗೆ ಬರ್ತಿದ್ದಾಳೆ. 1 ತಿಂಗಳು ನಮ್ಮ ಮನೇಲೇ ಇರ್ತಾಳೆ. ಅವಳು ನಮ್ಮ ಮನೇಲಿ ಇರ್ಬೇಕಾದ್ರೆ ಎಲ್ಲರೂ ನೆಟ್ಟಿಗೆ ಬಿಹೇವ್ ಮಾಡ್ಬೇಕು. ಅವಳು ಏನಾದ್ರೂ 1 ದಿನಕ್ಕೆ ನಮ್ಮ ಮನೆಯಿಂದ ಆಚೆ ಹೋದ್ರೆ ನನಗ್ ಮರ್ಯಾದೆ ಹೋಗುತ್ತೆ. ಅದು ಜಾಜಿ ಜಂಬಲ್ ದಿನ್ನಿ ಅವರೇ, ನಾನು ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ರಚನಾಳಿಗೆ ಮದುವೆ ಆಗಿರಿ ಅಂದ್ರೆ ಇಲ್ಲ, 1 ತಿಂಗಳೇನೋ 2-3 ತಿಂಗಳು ಇಲ್ಲೇ ಇರಲಿ ಬಿಡ್ರಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಇಷ್ಟೊಂದೆಲ್ಲ ಏನು ಸೀನ್ ಇಲ್ಲ. ಅವಳ ಹಿಂದೆ ಎಷ್ಟೋ ಜನ ಹುಡುಗರು ಬಿದ್ದಿದ್ದಾರೆ, ಆದ್ರೆ ಅವಳು ಇದುವರೆಗೂ 1 ಹುಡುಗನ ಬುಟ್ಟಿಗೂ ಬಿದ್ದಿಲ್ಲ. ನಮ್ಮ ಬುಟ್ಟಿಗೆ ಬೀಳ್ತಾಳೆ. ಎಕ್ಸ್ಕ್ಯೂಸ್ ಮೀ, ಅದು ನಿಮ್ ಈ ಹಣೆ ಬರದಲ್ಲೇ ಬರ್ದಿಲ್ಲ. ಏನು ನಮಗೆ ಚಾಲೆಂಜ್? ಚಾಲೆಂಜ್ ಜಾಜಿ ಅವರೇ ಗ್ರೀನ್ ಸಿಗ್ನಲ್ ಕೊಟ್ಮೇಲೆ ಪಾಂಡ್ರಂಗ ಬಿಡ್ತಾನ? ಎಲ್ಲಿ ಬಿಡ್ತಾರೋ, ಬುಟ್ಟಿ ತೆಗಿತಾರೆ, ಬಿಡ್ತಾರೆ. ಅದು ಜಾಜಿ ಜಂಬಲ್ ದಿನ್ನಿ ಅವರೇ, ಅದು ಲಗೇಜ್ ಕಾಣಿಸ್ತಾ ಇದೆ, ಅಮೆರಿಕ ಪಾರ್ಟಿನೇ ಕಾಣಿಸ್ತಾ ಇಲ್ವಲ್ಲ? ಎದುರುಗಡೆನೆ ಕೂತಿರೋದು ಕಣ್ ಕಾಣಿಸ್ತಾ ಇಲ್ವಣ? ಎಕ್ಸ್ಟ್ರೀಮ್ಲಿ ಸಾರಿ, ಬಿಕಾಸ್ ಐ ಆಮ್ ವೇರಿಂಗ್ ಅ ಡಬಲ್ ಗ್ಲಾಸ್. ನೋ, ಯು ಡೋಂಟ್ ಸಿ. ಯು ಆರ್ ಫ್ರಮ್ ರಚನಾ ಅಮೆರಿಕಾ? Welcome to India. How is your jet lag? You. Hey, what type of question asking me? I am Gandagali Vamshada last of last piece. Same here. Thank you. I will give you one small kiss. Oh my God. ಇವ್ರು ಇಷ್ಟೊಂದು ಫಾರ್ವರ್ಡ್ ಅಂತ ನಂಗೆ ಗೊತ್ತೇ ಇದಿಲ್ಲ. I am a contemporary guy, no? Full fast forward. ಅದು ಸುಂದರವಾದ ಹುಡುಗಿರನ್ ಕಂಡ್ರೆ ಫುಲ್ಲು ಫಾಸ್ಟ್ ಫಾರ್ವರ್ಡ್. ನಾನು $1 million ತಗೊಂಡ್ ಬಂದಿದ್ದೀನಿ. ಅದನ್ನ ಹೇಗ್ ಖರ್ಚು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. You do one thing, Rachana. Your total money, surrender me my hand. I am the ಖರ್ಚಿಂಗ್. ನಂಗೆ ಬ್ಯಾಂಗ್ಳೂರ್ ನೋಡ್ಬೇಕು. I am the married bachelor of Bangalore. ಅದನ್ನೇನ್ ದೊಡ್ಡ ಬೆಂಗಳೂರು ಮೇಯರ್ ತರ ಹೇಳ್ಕೊಂತ ಇದ್ಯಾ? ನಿಮ್ ತರ ಹುಡುಗ ಸಿಕ್ಕಿದ್ರೆ ನಾನು ಈಗ್ಲೇ ಮದ್ವೆ ಆಗ್ತೀನಿ. ಹಾಯ್ ಜಾಜಿ, ಐ ಆಮ್ ಸಾರಿ, ಲೇಟ್ ಆಯ್ತಾ? ಮತ್ತಿನ್ನೇನು ರಚನಾ, 8 o'clock ಬರ್ತೀನಿ ಎಂದು 10 o'clock ಆದ್ರೂ ಬರ್ಲಿಲ್ಲ ಅಂದ್ರೆ ಭಯ ಆಗಲ್ವಾ? ಇಟ್ಸ್ ಓಕೆ, ನಾಟ್ ಅ ಪ್ರಾಬ್ಲಮ್. ಬಾ ಊಟ ಮಾಡು. ನಮ್ದಾಗ್ಲೇ 5 star ಹೋಟೆಲ್ ಆಯ್ತು. ಹುಡುಗ್ರ ಎಂತ ಬೋರಿ ಭೋಜನ ಅನ್ಕೊಂಡ್ಬಿಟ್ಟಿದ್ರು. ಯಪ್ಪ ಅಂತ ಹೋಟೆಲ್ಗೆ ನಾವೇ ಹೋಗ್ಬಿಟ್ರೆ ಒಳಗಡೆ ಸೇರ್ಸಲ್ಲ ಕಣ. ರಚನೆಯಿಂದ ಹೋದೆ, 5 ಪೈಸೆನೂ ಸೆಕ್ಯೂರಿಟಿ ಕೊಟ್ಟಿಲ್ಲಪ್ಪ. 5 ಸಲ ಸೆಲ್ಯೂಟ್ ಹಾಕ್ಬಿಟ್ಟ. ಅಂತ ಊಟ ಮಾಡ್ಬೇಕು ಅಂದ್ರೆ ಮನುಷ್ಯನಾದವನಿಗೆ 2 ಬಾಯಿ ಇರ್ಬೇಕು. ಅಲ್ಲ, ನಮ್ಮ ರಚನಾ ಅಂತ ಹುಡುಗಿ ಕೈ ಕುಳ್ಬೇಕು ಅಂದ್ರೆ 4 ಕೈ ಇರಬೇಕು. ಯಾಕೆ ಒದ್ಯಾಕೆ 4 ಕಾಲ್ ಬೇಡವಾ? ಓಲ್ಡ್ ಯುವರ್ ಟೈಮ್ ಡರ್ಟಿ ಫೆಲ್ಲೋ. ಪಾಂಡುರಂಗ, ಈ ಡ್ರೆಸ್ ನ ಟ್ರೈ ಮಾಡಿ, ನಿಮ್ಗೆ ಮ್ಯಾಚ್ ಆಗುತ್ತೆ ನೋಡಿ. ಥ್ಯಾಂಕ್ ಯು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಇಲ್ಲಿ ಜೆಂಟ್ಲ್ಮನ್ ಯಾರಪ್ಪ? ನಿನ್ನೊಬ್ಬನ್ನ ಬಿಟ್ಟು ನಮ್ಮ ರಚನಾಳ ಲೆವೆಲ್ ಹೈ ಲೆವೆಲ್. ಅಂತ ಹೈ ಲೆವೆಲ್ ಅಲ್ಲಿರೋ ರಚನಾಗೆ ನಮ್ಮ ಲೆವೆಲ್ಗೆ ತಕ್ಕ ಹಾಗೆ ಒಂದು ಸಣ್ಣದಾಗಿ ಪಾರ್ಟಿ ಕೊಡ್ತಾ ಇದೀವಿ. ಅದನ್ನ ರಚನಾ ಅವರು ದೊಡ್ಡ ಮನಸ್ಸಿಂದ ಒಪ್ಕೋಬೇಕು ಅಂತ ಕಳಕಳಿ. ಥ್ಯಾಂಕ್ ಯು ಪಾಂಡುರಂಗ ಅವರೇ, ಯು ಆರ್ ರಿಯಲಿ ಗ್ರೇಟ್, ಯು ಆರ್ ವೆರಿ ಸ್ವೀಟ್. ಹೆಂಡತಿ ಆದವಳು ಗಂಡನ ಮೈ ಜಿಯರ್ ಅಂತ ಹೇಳ್ತಾ, ಹಗ್ ಮಾಡ್ತಾ, ಆಗಾಗ ಕಿಸ್ ಕೊಡ್ತಾ, ಕೈ ಹಿಡ್ಕೊಂಡು ವಾಕಿಂಗ್ ಮಾಡ್ಬೇಕು. ನಾವೇನಾದ್ರು ಕೈ ಬಿಟ್ರೆ ನಮ್ ಗಂಡಂದ್ರ ಕೈನ ಬೇರೆಯವ್ರು ಹಿಡ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ಪಾಂಡುರಂಗ ಅವರು ಒಳ್ಳೆಯವರಾಗಿರೋದ್ರಿಂದ ಇನ್ನು ಜಾಜಿನ ಹೆಂಡತಿಯಾಗಿ ಇಟ್ಕೊಂಡಿದ್ದಾರೆ. ಜಾಜಿಯತ್ಗೆ ಪಾರ್ಟಿ ಅನ್ನೋ ನೆಪದಲ್ಲಿ ತುಂಬಾ ಅವಮಾನ ಮಾಡ್ತಿದ್ದಾರೆ. ಅಲ್ಲ, ಆ ರಚನಾ ಹೋಗ್ತಲ್ಲೋ ಎಲ್ಲೋ ಇರ್ತಿದ್ಲು, ನೀವ್ ಯಾಕೆ ಒಳ್ಳೆ ಚಾಲೆಂಜ್ ಮಾಡಿ ಇಲ್ಲಿ ಖರ್ಚಕ್ ಹೋದ್ರಿ? ಜಾಜಿ ಅವರೇ, ರಚನಾ ಮುಂದಿನ ವಾರ ಅಮೆರಿಕಾಗ್ ಹೋಗ್ತಿರಾಳೆ. ಜೊತೆಗೆ ಪಾಂಡ್ರಂಗನ್ನು ಎತ್ತಾಕೊಂಡು ಹೋಗ್ಬಿಟ್ರೆ ನೀವೇನ್ ಮಾಡ್ತೀರಾ? ಅಮೆರಿಕ ಅಂತ ಇಷ್ಟೊಂದು ಕೊಬ್ಬಾಡ್ತದಳಲ್ಲ, ಅವಳು ಪಾಸ್ಪೋರ್ಟ್ ಎಗ್ರಿಸ್ಬಿಟ್ರೆ ಅಮೆರಿಕಾನೂ ಇಲ್ಲ, ಆಫ್ರಿಕಾನೂ ಇಲ್ಲ. ಏನಾದ್ರೂ ಮಾಡಿ ಇಬ್ರು ಪಾಸ್ಪೋರ್ಟ್ ಎಗ್ರಿಸ್ರ. ಸುಮ್ಮನೆ ಪಾಸ್ಪೋರ್ಟ್ ಎಗ್ರಿಸಕ್ಕಾಗತ್ತಾ? ನಿಮ್ಮಿಬ್ಬರು ಯೋಗ್ಯತೆ ನನಗೆ ಗೊತ್ತಿಲ್ಲ. ತೆಗ್ದಿಸ್ ಎಗ್ರಿಸಿ. ಪಾಸ್ಪೋರ್ಟ್ ಏನೋ ರಚನಾನೇ ಎಗ್ರಿಸ್ಬಿಡ್ತೀವಿ. ನನ್ ಮಗನ್ನ ನಿನ್ ಜೊತೆ ಅಮೆರಿಕಾ ಕರ್ಕೊಂಡು ಹೋಗ್ತೀಯಾ ಅಂತ ಗೊತ್ತಾಯ್ತು. ಎಸ್ ಅದಕ್ಕೆ ಅವ್ರನ್ನ ವೀಸಾ ಮಾಡ್ಸೋದೇ ಕಳ್ಸಿದೀನಿ. ಏನೇ ಹೇಳಿ, ನಿಮ್ ಮಗ ತುಂಬಾ ಇಂಟೆಲಿಜೆಂಟ್, ಎಲ್ಲ ನನ್ ಹಾಗೆ, ತುಂಬಾ ಧೈರ್ಯಶಾಲಿ, ಎಲ್ಲ ನನ್ ಹಾಗೆ. ಬರೀ ಟವಲ್ ಸುತ್ಕೊಂಡು ಇಡೀ ಜಗತ್ತನ್ನೇ ಸುತ್ತುತ್ತಾರೆ, ಎಲ್ಲ ನನ್ ಹಾಗೆ. ರಚನಾ, ನೀನ್ ಬೇಕಾದ್ರೆ ಒಬ್ಳೆ ಅಮೆರಿಕಾಗ ಹೋಗು, ಹಬಿನ್ ಮಾತ್ರ ಕರ್ಕೊಂಡು ಹೋಗ್ಬೇಡ. ಯಾಜಿ ನೋಡು, ಒಂದ್ ಸ್ವಲ್ಪ ದಿನ ಅವ್ರು ನನ್ ಜೊತೆಲೇ ಇರ್ತಾರೆ. ನಿನ್ ಬೇಡ ಅಂದ್ರೆ ಒಂದ್ ಫೋನ್ ಮಾಡು, ನಾನ್ ಅವ್ರನ್ನ ಮದ್ವೆ ಆಗ್ತೀನಿ. ರಚನಾ ವೀಸಾ ಸಿಕ್ತು. ಏನಾಯ್ತು? ಮುರಿತು. ನೀವ್ ಅಮೆರಿಕಾಗ ಹೋಗ್ಬಾರ್ದು ಅಂತ ನಾನೇ ಹೀಗ್ ಮಾಡ್ಸಿದ್ದು. ಡೋಂಟ್ ವರಿ ಪಾಂಡುರಂಗ ಅವರೇ, ನಾವ್ ಹೋಗ್ತಾ ಇರೋದು ಫ್ಲೈಟ್ ಅಲ್ಲಿ. ಏನ್ ನನ್ ಜೊತೆ